ಶ್ರೀ ಗುರುಭ್ಯೋ ನಮಃ. ಅರಹೋಂ. ಮನುಷ್ಯ ತಾನು ಕಣ್ಣಿನ ಸಮಸ್ಯೆಯಿಂದ ನೇತ್ರ ರೋಗಕ್ಕೆ ತುತ್ತಾಗಿದ್ದಾನೆ. ನೇತ್ರ ರೋಗದಿಂದ ಕಣ್ಣಿನ ಸಮಸ್ಯೆ ಎದುರಾಗ್ತಿದೆ ಅಂತ ಅಂದರೆ ಒಂದು ಬೇರೆ ವಿಷಯಗಳಿಂದ, ಬೇರೆ ಕರ್ಮಗಳಿಂದಲೂ ಆಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಆರೋಗ್ಯದ ಸಮಸ್ಯೆಯಿಂದಲೂ ಆಗಿರುತ್ತೆ. ಅಂದರೆ ಇದರಲ್ಲಿ ಜಾತಕದಲ್ಲಿ ತನ್ನ ಋಷಿಮುನಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ರವಿಗೆ ಕೇತು ಸಂಬಂಧ ದುಸ್ಥಾನದಲ್ಲಿತ್ತು, 6, 8, 12ರಲ್ಲಿತ್ತು ಅಂದರೆ 100% ಕಣ್ಣಿನ ಸಮಸ್ಯೆ ಎದುರಿಸ್ತಿರ್ತಾರೆ. ಆದರೆ ನೀಚ ಸ್ಥಾನದಲ್ಲಿ ಇದ್ರಂತೂ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ರವಿ ಪಿತೃಕಾರಕನಾಗಿದ್ದಾನೆ, ಅದು ರಾಹು ಸಂಬಂಧ ಇದ್ದರೆ ಪುನರ್ಜನ್ಮದ ಕರ್ಮದಿಂದಲೂ ಅನುಭವಿಸ್ತಾ ಇರ್ತಾನೆ. ಪುನರ್ಜನ್ಮದ ಕರ್ಮದಿಂದ ಯಾರ್ದಾರು ಮನೆ ಹಾಳು ಮಾಡಿ, ಯಾರ್ದಾರೋ ಬೇರೆಯವ್ರಿಗೆ ತೊಂದರೆಗಳು ಕೊಟ್ಟು, ಯಾವತ್ತೂ ಇರೋ ಪ್ರಕಾರವಾಗಿ ನಂಬಿಕೆ ದ್ರೋಹ ಮಾಡಿ ಮನುಷ್ಯನಿಗೆ ಕೆಡುಕೋನ ಬಯಸಿದರೆ ಈಗಿನ ಜನ್ಮದಲ್ಲಿ ಕಂಪಲ್ಸರಿ ಕಣ್ಣಿನ ಸಮಸ್ಯೆ ಎದುರಿಸ್ತಾನೆ ಇರ್ತಾನೆ. ಮೆಡಿಕಲ್ ಆಸ್ಟ್ರಾಲಜಿನಲ್ಲೇ ಹೇಳ್ತಾ ಹೋಗುತ್ತೆ ಸದ್ಯಕ್ಕೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ಸ್ಟ್ರೀಟ್ ಲೈಟ್ಗಳನ್ನ ಹಾಕಿಸ್ತಾ ಹೋಗಬೇಕು, ಬೀದಿ ದೀಪಗಳನ್ನು. ಎರಡನೇದು ದೇವಾಲಯಗಳಿಗೆ ಎಣ್ಣೆಯನ್ನು ಕೊಡಿಸ್ತಕ್ಕಂಥದ್ದು, ದೀಪಗಳನ್ನು ಹಚ್ಚಿಸ್ತಕ್ಕಂಥದ್ದು. ಒಂದು ವೃದ್ಧಾಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಅನ್ನದಾಸೋಹ ಸೇವೆ ಮಾಡ್ತಕ್ಕಂಥದ್ದು. ಅವರ ನಿಲುವುಗಳಿಗೆ ಯೋಗಕ್ಷೇಮಗಳನ್ನು ಯಾವಾಗಲೂ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗೆ ಒಂದು ವಾಸ್ತವಿಕವಾಗಿ ಕರ್ಮ ಅಂತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಕರ್ಮ ಕ್ಲಿಯರ್ ಆಯಿತು ಅಂತಿದ್ದಂಗೆ ಕಣ್ಣು ಕಾಣಿಸುತ್ತೆ ಅಂತ ಅಲ್ಲ. ಕರ್ಮನ ಕಡಿಮೆ ಮಾಡಿಕೊಂಡು ತನ್ನ ಆರೋಗ್ಯನ ವರ್ಧಿಸೋದಕ್ಕೋಸ್ಕರ ಆ ಟೈಮಿಂಗ್ಸಲ್ಲಿ ಒಂದು ಆದಿತ್ಯ ಹೃದಯ ಪಾರಾಯಣ ಮಂತ್ರನ ಡೈಲಿ ನಿತ್ಯ ಚಾಂಟ್ ಮಾಡೋದ್ರಿಂದ ಆ ರವದ ಶಕ್ತಿ ಮನುಷ್ಯನಿಗೆ ತರಂಗಗಳಿಂದ ನರ್ವ್ಸು ಸ್ಟ್ರಾಂಗ್ ಆಗುತ್ತೆ. ರೆಟಿನಾದಲ್ಲಿ ಅಥವಾ ಸರ್ಕ್ಯುಲೇಷನ್ ಫ್ಲೋ ಕ್ಲಾಟ್ ಆಗಿದ್ದರೆ ಸರ್ಕ್ಯುಲೇಷನ್ಸ್ ಫ್ರೀ ಮೈಂಡೆಡಿಗೆ ಬರುತ್ತೆ. ನಿತ್ಯ ಬೆಳಗ್ಗೆ ಎದ್ದು ಗರ್ಕೆ ಚಿಗುರಿನ ಮೇಲೆ ಇಬ್ಬನಿ ಬಿದ್ದ ಸಮಯದಲ್ಲಿ ಬರಿಗಾಲಿನಲ್ಲಿ ನಡೆದು ಎಕ್ಕದ ಗಿಡ ಅಂದರೆ ಡೈಲಿ ನಮಸ್ಕಾರ ಮಾಡಿ, ಎಳೆ ಬಿಸಿಲಾಗಿರಬೇಕು. ಆಮೇಲೆ ಯಾವುದೇ ಸಮಯದಲ್ಲೂ ಸೂರ್ಯ ಉದಯಿಸಿದ 48 ಮಿನಿಟ್ ಒಳಗಡೆ ಇರ್ತಕ್ಕಂತಹ ಸೂರ್ಯನ ರೇಸ್ಗಳು ಆ ಟೈಮಿಂಗ್ಸಲ್ಲಿ ಇಬ್ಬನಿಯ ಮೇಲೆ ಬಿದ್ದು, ಕೇತು ತತ್ವ ಈಸ್ ಗರ್ಕೆ, ಅದರ ಮೇಲೆ ಇಬ್ಬನಿಯ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ UV ರೈಸ್ಗಳು ಆ ಟೈಮಿಂಗ್ಸಲ್ಲಿ ಫ್ಲೋ ಮಾಡಿದಾಗ ಮನುಷ್ಯನಲ್ಲಿ ಕಾಲಿನಿಂದ ಸತ್ವ ಅಂತಕ್ಕಂಥದ್ದು ವರ್ಧಿಸಿ ಕಣ್ಣಿನ ಮೇಲೆ ಅಡ್ಡ ಪರಿಣಾಮಗಳು ಬೀರ್ದಂಗೆ ಕಣ್ಣಿನಲ್ಲಿರ್ತಕ್ಕಂಥ ರೋಗ ರೋಜನ ಶಕ್ತಿಗಳು ಹೆಚ್ಚಾಗ್ತಾ ಹೋಗಿ ಕಣ್ಣಿನ ಸಮಸ್ಯೆಯಿಂದ ಪರಿಹಾರ ಮಾಡ್ಕೋಬೋದು. ಇದು ಕರ್ಮನ ಬಗೆಹರಿಸ್ಕೋಬೇಕು. ವಾಸ್ತವಿಕವಾಗಿ ದೈಹಿಕವಾಗಿ ಆಗಿರ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಥರ ಸಮಸ್ಯೆ ಇದೆ ಅಂತ ತಿಳ್ಕೊಂಡು, ಯಾವ ಗ್ರಹ ಇಂಡಿಕೇಟ್ ಮಾಡ್ತಿಂದ ನೋಡಿಕೊಂಡು, ಇಲ್ಲ ಕಾರಣಾಂತರಗಳಿಂದ ಪರ್ಮನೆಂಟ್ ಬರಲ್ವ ಅಂತ ಚೆಕ್ ಮಾಡಿಸ್ಕೊಂಡು ಇದು ಕ್ರಿಯೆನ ಮಾಡ್ಕೊಳ್ಳಿ. ಧನ್ಯವಾದ.